ವೆಲ್ಕಮ್ ಬ್ಯಾಕ್ ಟು ಪ್ರಗವ್ ಟಾಕ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಹೇಳ್ತಾ ಇರೋದು ಪ್ರಾಪರ್ಟಿ ವ್ಯಾಲ್ಯೂಷನ್ ಬಗ್ಗೆ. ಕರ್ನಾಟಕ ಲ್ಯಾಂಡ್ ಏರಿಯಾ ಮೆಜರ್ಮೆಂಟ್ಸ್ ಬಗ್ಗೆ ನಮಗೆ ತಿಳ್ಕೊಂಡಿರಬೇಕು. ಎಕರು, ಸ್ಕ್ವೇರ್ ಫೀಟು, ಗುಂಟ ಬಗ್ಗೆ ತಿಳ್ಕೊಂಡಿರಬೇಕು. ಇದು ಬ್ಯಾಂಕ್ ವ್ಯಾಲ್ಯೂಷನು, ಸೈಟ್ ವ್ಯಾಲ್ಯೂಷನ್ನು, ಪ್ರಾಪರ್ಟಿ ವ್ಯಾಲ್ಯೂಷನ್ಗೆ ಯೂಸ್ ಆಗುತ್ತೆ. ಫಸ್ಟ್ ಪಾರ್ಟ್ 1 ಬಂದುಬಿಟ್ಟು ಎಕರ್ ಬಗ್ಗೆ ನೋಡೋಣ. ಎಕರು ಇದು ಮೋಸ್ಟ್ ಇಂಪಾರ್ಟೆಂಟ್ ಮೆಜರ್ಮೆಂಟು. ಇಫ್ 1 acre is equals to 43,560 ಸ್ಕ್ವೇರ್ ಫೀಟ್. 1 acreಗೆ 43,560 ಸ್ಕ್ವೇರ್ ಫೀಟ್ ಆದರೆ ನಾವು ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗೋಣ. ಇಫ್ ಲ್ಯಾಂಡ್ ಈಸ್ 2 acres, ದೆನ್ ಏರಿಯಾ ಇನ್ ಸ್ಕ್ವೇರ್ ಫೀಟ್ ಈಸ್ 2 into 43,560 87,120 ಬರುತ್ತೆ. ನಾನು ಈ ಎಕ್ಸಾಂಪಲ್ಸ್ನ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇಫ್ ಲ್ಯಾಂಡ್ ಈಸ್ 1.5 acres, ದೆನ್ 1.5 acres ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ 1.5 into 43,560 ಬರುತ್ತೆ. ಈ ಎಕ್ಸಾಂಪಲ್ಸು ನಾನು ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟು ಪಾರ್ಟ್ 2 ಬಂದುಬಿಟ್ಟು ಗುಂಟಾ ಟು ಸ್ಕ್ವೇರ್ ಫೀಟ್ ಕನ್ವರ್ಷನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಜರ್ಮೆಂಟ್ ಇದು. ಗುಂಟಾ ಟು ಸ್ಕ್ವೇರ್ ಫೀಟ್ ಕನ್ವರ್ಷನ್ ಗೊತ್ತಿರಬೇಕು. 1 ಗುಂಟಾ ಇಸ್ ಈಕ್ವಲ್ಸ್ ಟು 1089 ಸ್ಕ್ವೇರ್ ಫೀಟ್. ಮತ್ತು 1 acre ಇಸ್ ಈಕ್ವಲ್ಸ್ ಟು 40 ಗುಂಟಾಸ್. ಇದು ಚೆನ್ನಾಗಿ ತಿಳ್ಕೊಂಡಿರಿ, ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಇವಾಗ ಅಗ್ರಿಕಲ್ಚರಲ್ ಲ್ಯಾಂಡ್ಸು ಅದೆಲ್ಲ ಗುಂಟಾ ಫಾರ್ಮಲ್ಲೇ ಕೊಟ್ಟಿರ್ತಾರೆ, ಎಕರ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಎಕರೆಯಿಂದ ಗುಂಟಾಗೂ ಗೊತ್ತಿರಬೇಕು ಕನ್ವರ್ಷನ್ನು. 1 acre ಅಂದರೆ ಎಷ್ಟು ಗುಂಟ ಅಂತ, ಮತ್ತು ಗುಂಟಾಯಿಂದ ಸ್ಕ್ವೇರ್ ಫೀಟ್ಗೂ ಗೊತ್ತಿರಬೇಕು. ಇಫ್ ಲ್ಯಾಂಡ್ ಈಸ್ 10 ಗುಂಟಾಸ್, ಲ್ಯಾಂಡ್ ಏನಾದರೂ 10 ಗುಂಟಾಸ್ ಇದ್ದರೆ ಸ್ಕ್ವೇರ್ ಫೀಟ್ಗೆ ಹೆಂಗೆ ಕನ್ವರ್ಟ್ ಮಾಡೋದು? 10 into 1 ಗುಂಟಾಗೆ 1089 ಸ್ಕ್ವೇರ್ ಫೀಟ್ ಅಲ್ಲ. 10 into 1089 ಸ್ಕ್ವೇರ್ ಫೀಟ್ ಈಸ್ ಈಕ್ವಲ್ಸ್ ಟು 10,890 ಸ್ಕ್ವೇರ್ ಫೀಟ್ ಬರುತ್ತೆ, ಅಷ್ಟು ಸ್ಕ್ವೇರ್ ಫೀಟ್. ಮತ್ತು ಇಫ್ ಲ್ಯಾಂಡ್ ಈಸ್ 20 ಗುಂಟಾಸ್, 20 into 1089 ಸ್ಕ್ವೇರ್ ಫೀಟ್ ಮಾಡಬೇಕು. ಎಷ್ಟು ಬರುತ್ತೋ ಅಷ್ಟು. ಇದನ್ನು ಎಕ್ಸಾಂಪಲ್ಸು ನಾನು ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಡಿ. ನೆಕ್ಸ್ಟು ಪಾರ್ಟ್ 3 ಬಂದುಬಿಟ್ಟು ಸೈಟಲ್ಲಿ ಡೈಮೆನ್ಷನ್ಸ್ ಇರುತ್ತಲ್ಲ, ಯೂಶ್ವಲಿ ಯಾವ ಥರ ಡೈಮೆನ್ಷನ್ಸ್ ಇರುತ್ತೆ ಅಂತ. 30-40 ಇರುತ್ತೆ. 30 ಫೀಟ್ ಇಂಟು 40 ಫೀಟ್ ಈಸ್ ಈಕ್ವಲ್ಸ್ ಟು 1200 ಸ್ಕ್ವೇರ್ ಫೀಟ್. 60 ಫೀಟ್ ಇಂಟು 40 ಫೀಟ್ ಈಸ್ ಈಕ್ವಲ್ಸ್ ಟು 2400 ಸ್ಕ್ವೇರ್ ಫೀಟ್. 80 ಫೀಟ್ ಇಂಟು 50 ಫೀಟ್ ಈಸ್ ಈಕ್ವಲ್ಸ್ ಟು 4000 ಸ್ಕ್ವೇರ್ ಫೀಟ್. ನೆಕ್ಸ್ಟ್ 40 ಫೀಟ್ ಇಂಟು 60 ಫೀಟ್ ಈಸ್ ಈಕ್ವಲ್ಸ್ ಟು 2400 ಸ್ಕ್ವೇರ್ ಫೀಟು. ಸೈಟ್ ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಇದು ಕ್ಯಾಲ್ಕುಲೇಷನ್ನು ನೆನ್ಪಿಟ್ಕೊಳ್ಳಿ. ಎಲ್ಲ ನಾನು ಎಕ್ಸಾಂಪಲ್ ಸಮೇತ ಅಟ್ಯಾಚ್ ಮಾಡಿರ್ತೀನಿ. ಇದು ವೆರಿ ಇಂಪಾರ್ಟೆಂಟ್. ಮಾಮೂಲಿ ನಾವು ಸೈಟ್ ಅಳಿಯೋಕ್ಕೆ ಹೋದಾಗ ಈ ಥರನೇ ಇರುತ್ತೆ. 30-40, 40-30, 60-40 ಮೇಜರ್ ಡೈಮೆನ್ಷನ್ಸು ಈ ಥರನೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು RTC ಅಥವಾ ಪಹಣಿ. RTC ಅಥವಾ ಪಹಣಿಯಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಅಂದರೆ 1 acre 20 ಗುಂಟಾಸ್ ಈ ಥರ ಕೊಟ್ಟಿರ್ತಾರೆ. ಈ ಥರ ಕೊಟ್ಟಿರೋವಾಗ ನಮಗೆ 1 acre ಕನ್ವರ್ಷನ್ನು ಗೊತ್ತಿರಬೇಕು, ಗುಂಟಾ ಕನ್ವರ್ಷನ್ನು ಗೊತ್ತಿರಬೇಕು. ಅದಕ್ಕೆ ನಾನು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 1 acre ಈಸ್ ಈಕ್ವಲ್ಸ್ ಟು 40 ಗುಂಟಾಸ್. 1 ಗುಂಟಾ ಈಸ್ ಈಕ್ವಲ್ಸ್ ಟು 1089 ಸ್ಕ್ವೇರ್ ಫೀಟ್ ಅಲ್ಲ. 1 acre ಈಸ್ ಈಕ್ವಲ್ಸ್ ಟು 43,560 ಸ್ಕ್ವೇರ್ ಫೀಟ್. ಆವಾಗ ಇಫ್ ಲ್ಯಾಂಡ್ ಪಾಣಿಯಲ್ಲಿ ಎಕ್ಸಾಂಪಲ್ ಕೊಟ್ಟಿರ್ತಾರೆ 1 acre 15 ಗುಂಟಾಸ್ ಅಂತ ಕೊಟ್ಟಿದ್ರೆ 1 acreಗೆ ಎಷ್ಟು ಅಂತ ನಮಗೆ ಹೆಂಗೂ ಗೊತ್ತು, ಸ್ಕ್ವೇರ್ ಫೀಟ್ ಕನ್ವರ್ಷನ್ನು 43,560 ಸ್ಕ್ವೇರ್ ಫೀಟು. 15 ಗುಂಟಾಸ್ಗೆ 15 into 1089 ಸ್ಕ್ವೇರ್ ಫೀಟ್. ಮತ್ತು 2 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೋ ಅಷ್ಟು. ಈ ಥರ ಪಾಣಿಯಲ್ಲಿ ಕೊಟ್ಟಿರ್ತಾರೆ. ಪಾಣಿಯಲ್ಲಿ ಕನ್ವರ್ಷನ್ ಮಾಡಬೇಕಂದ್ರೆ ಈ ಥರ ಮಾಡಿಕೊಡಿ. ಇದೂ ಇಂಪಾರ್ಟೆಂಟ್. ನಮಗೆ ಅಗ್ರಿಕಲ್ಚರಲ್ ಲ್ಯಾಂಡಲ್ಲೆಲ್ಲ ಗುಂಟಾ, ಎಕರು ಅದರಲ್ಲಿ ಗೊತ್ತಿರುತ್ತಲ್ಲ, ಅದರಲ್ಲಿ ಕೊಟ್ಟಿರ್ತಾರಲ್ಲ, ಅದಕ್ಕೆ ನಮಗೆ ಈ ಥರ ಕನ್ವರ್ಷನ್ ಗೊತ್ತಿರಬೇಕು. ನಾವು ಏನೇ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಇದು ಏನಕ್ಕಪ್ಪ ತಿಳ್ಕೊಂಡಿರಬೇಕು ಅಂದರೆ, ಗೈಡೆನ್ಸ್ ವ್ಯಾಲ್ಯೂ ನಮಗೆ ಸ್ಕ್ವೇರ್ ಫೀಟ್ ಅಥವಾ ಸ್ಕ್ವೇರ್ ಮೀಟ್ರಲ್ಲಿ ಯೂಶ್ವಲಿ ಆ ಥರನೇ ಕೇಳಿರ್ತಾರೆ. ಮತ್ತು ಮಾರ್ಕೆಟ್ ವ್ಯಾಲ್ಯೂನು ಸ್ಕ್ವೇರ್ ಫೀಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ಸ್ಕ್ವೇರ್ ಫೀಟ್ ಕನ್ವರ್ಷನ್ನು ವ್ಯಾಲ್ಯೂ ಎಲ್ಲ ಸ್ವಲ್ಪ ಚೇಂಜ್ ಆದ್ರೂ ಎಲ್ಲ ಚೇಂಜ್ ಆಗುತ್ತೆ, ಜಾಸ್ತಿನೇ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅದಕ್ಕೆ ನಮಗೆ ಗೊತ್ತಿರಬೇಕು. ಇವತ್ತು ನಾವೇನೇನು ತಿಳ್ಕೊಂಡ್ವಿ ಅಂದರೆ
1 acre is equals to 43,560 square feet. 1 ಗುಂಟ is equals to 1089 square feet. ಮತ್ತು RTC ಲ್ಯಾಂಡ್ ಏರಿಯಾ ಮೆಷರ್ಮೆಂಟ್ಸು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಹಂಗೆ ಸೈಡ್ ಡೈಮೆನ್ಷನ್ ಟೋಟಲ್ ಸೈಟ್ ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್. ಸೈಡ್ ಡೈಮೆನ್ಷನ್ಸು ಯಾವ್ಯಾವ ಥರ ಇರ್ತವೆ ಅಂತ ತಿಳ್ಕೊಂಡ್ವಿ. ಇದು ಏನಕ್ಕೆ ಬೇಕು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಹೀಗೆ ನಾನು ವೀಡಿಯೋಸ್ ಹಾಕ್ತಿರ್ತೀನಿ. ನಿಮಗೆ CDP ಬಗ್ಗೆ, ಝೋನಿಂಗ್ ರೆಗ್ಯುಲೇಷನ್ಸ್ ಬಗ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಮೆಷರ್ಮೆಂಟ್ಸ್ ಅಂತೂ ವೆರಿ 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 ಇಂಪಾರ್ಟೆಂಟ್ ಇನ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಯಾವುದೇ ಒಂದು ಏರಿಯಾ ಲೆಂತ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ.